ನಕಲಿ ವೈದ್ಯರ ಹಾವಳಿಗೆ ಅಮಾಯಕ ಜೀವ ಬಲಿ. ಐಡೋಸ್ ಇಂಜೆಕ್ಷನ್ನಿಂದ ರೋಗಿ ಸಾವು. ಹೌದು, ನಕಲಿ ವೈದ್ಯರ ಹಾವಳಿಗೆ ಮತ್ತೊಂದು ಅಮಾಯಕ ಜೀವ ಬಲಿಯಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ನಡೆದಿದೆ. ಶೀತ ಹಾಗೂ ಜ್ವರದಿಂದ ಬಳಲುತ್ತಿದ್ದ ಊಡೇವು ಗ್ರಾಮದ ನಿವಾಸಿ ರಾಜು 50 ವರ್ಷ ಚಿಕಿತ್ಸೆಗಾಗಿ ಕೋನಸಾಗರ ಗ್ರಾಮದ ಜ್ಯೋತಿ ಎಂಬುವರ ಬಳಿ ತೆರಳಿದ್ದರು. ಈ ವೇಳೆ ಜ್ಯೋತಿ ನೀಡಿದ ಇಂಜೆಕ್ಷನ್ ಬಳಿಕ ರಾಜು ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಅವರನ್ನು ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಜು ಮೃತಪಟ್ಟಿದ್ದಾರೆ. ಜ್ಯೋತಿ ನೀಡಿದ ಇಂಜೆಕ್ಷನ್ ಹಾಗೂ ನಿರ್ಲಕ್ಷ್ಯದಿಂದ ರಾಜು ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಜ್ಯೋತಿ ವಿರುದ್ಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜ್ಯೋತಿ ನಕಲಿ ವೈದ್ಯೆಯಾಗಿದ್ದು, ಈ ಹಿಂದೆ ಅವರ ಪತಿ ಸುರೇಶ್ ಕೂಡ ನಕಲಿ ಚಿಕಿತ್ಸೆ ನೀಡಿ ಆರೋಪದಲ್ಲಿ ಜೈಲು ಸೇರಿದ್ದರು. ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುಮಾರು 50ರಿಂದ 60 ನಕಲಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದ್ದು, ಯಾವುದೇ ಅರ್ಹತೆ ಇಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕಿತ್ಸೆ ನೀಡುತ್ತಿರುವವರ ವಿರುದ್ಧ ಆರೋಗ್ಯ ಇಲಾಖೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಅವರು ನಮ್ಮ ಭಾವ ರಾಜ ಅಂತ. ಅವರು ಇಲ್ನೆಸ್ ಆಗಿ ಒಂದು RMP ಡಾಕ್ಟರ್ಗೆ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಇಂಜೆಕ್ಷನು ಕಂಟಾಮಿನೇಟ್ ಆಗಿಬಿಟ್ಟು ಬಾಡಿ ಎಲ್ಲ ಡಿಕಂಪೋಸ್ ಆಗಿ ಬ್ಯಾಕ್ಟೀರಿಯಾ ಎಲ್ಲ ಸ್ಪ್ರೆಡ್ ಆಗಿ ಸೆಪ್ಟಿಕ್ ಆಗೈತೆ. ಸೊ ನಾವು ಅನಂತಪುರಲ್ಲಿ ತೋರಿಸಿದ್ವಿ. ಅಲ್ಲಿ ಡಯಾಗ್ನೋಸಿಸ್ ಮಾಡಿ ರಿಪೋರ್ಟ್ ಎಲ್ಲ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವಂತ ಹೇಳಿದ್ರು. ಅಲ್ಲಿಂದ 50-50 ಚಾನ್ಸ್ ಹೇಳಿದ್ರು. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಒಂದು 5 ಡೇಸ್ ಅಲ್ಲಿದ್ದು ಫೈನಲ್ ಆಗಿ ನಿನ್ನೆ ನೈಟು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಫೈನಲಿ ಆ ಹೆಸರು ಅವರು ಕೋನಸಾಗರದಲ್ಲಿ RMP ವೀರೇಶು ಅಂತ ಅವರು ಜ್ಯೋತಿ ಅವ್ರು ಹಾಕಿರೋ ಇಂಜೆಕ್ಷನ್ ಇಂದನೇ ಇದೆಲ್ಲ ಕಂಟಾಮಿನೇಷನ್ ನಡೆದಿದ್ದು, ಬಾಡಿ ಆರ್ಗನ್ಸ್ ಎಲ್ಲ ಫೇಲ್ ಆಗಿದ್ದಂತ ಡಿಸ್ಚಾರ್ಜ್ ಸಮರಿಯಲ್ಲೇ ಎಲ್ಲ ಮೆನ್ಷನ್ ಮಾಡಿದರು. ಸೊ ಇನ್ನೊಬ್ರಿಗೆ ಏನೋ ಆದಂಗ ಆಕ್ಷನ್ ತಗೋಬೇಕಂತ ನಾನು ಅನ್ಸ್ಕೊಂತೀನಿ. ಅಲ್ಲ, ಈಗ ನಿಮಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಅವ್ರು ಇಂಜೆಕ್ಷನ್ ಹಾಕಿದಕ್ಕೆ ಆ ಥರ ಆಗಿದೆ ಅಂತ. ಡಿಸ್ಚಾರ್ಜ್ ಸಮರಲ್ಲಿ ಕ್ಲಿಯರ್ ಅಲ್ಲಿ ಮೆನ್ಷನ್ ಮಾಡಿದರು. ಇಟ್ಸ್ ಎ ಗ್ಯಾಂಗ್ರೀನ್ ಅಂತ, ಅದು ಬ್ಯಾಕ್ಟೀರಿಯಾನ ಮೆನ್ಷನ್ ಮಾಡಿದ್ದಾರೆ ಡಿಸ್ಚಾರ್ಜ್ ಸಮರಿಯಲ್ಲೆಲ್ಲ. ಸೊ ವೀರೇಶ್ ಅಂತ ಅವರು ನಮ್ಮ ತಮ್ಮ ಅವರು RMP ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿವಿ. ಇನ್ಸ್ಪೆಕ್ಷನ್ ಆಗೈತೆ ಫುಲ್ಲು. ಯಾವೇ ಕಾರಣಕ್ಕೆ ಅವ್ರನ್ನ ಬಂದ್ ಮಾಡಬೇಕು. ಈ ತಾಲೂಕಿನಾಗ ಫುಲ್ ಇದ್ದಾರೆ, ಅವ್ರದ್ದೇ ಅವಳಿ ಜಾಸ್ತಿ ಐತೆ. ಅವನೀಗ ಸತ್ತೋಗ್ಬಿಟ್ಟಾನೆ. ಅವ್ನ ಪರಿಹಾರಕ್ಕೋಸ್ಕರಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನೀವು ಸಹಕಾರ ಮಾಡ್ಬೇಕು ನಮಗೆ. ಇನ್ನೊಬ್ಬರಿಗೆ ಯಾರಿಗೆ ಈ ಥರ ಆಗ್ಬಾರ್ದು. ಅದು ಅಮಾಯಕ ಜನರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವ ನಕಲಿ ವೈದ್ಯರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದೆ ಹೋದಲ್ಲಿ ಮತ್ತಾರದ್ದು ಜೀವ ಬಲಿಯಾಗಬಹುದು. ಕಳೆದ ಕೆಲವು ತಿಂಗಳ ಹಿಂದೆ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ರೈಡ್ ಮಾಡಿ ನೋಟಿಸ್ ನೀಡಿದ್ದು ಬಿಟ್ಟರೆ ಬೇರೆ ಯಾವುದೇ ಕ್ರಮವಿಲ್ಲ. ಒಟ್ಟಿನಲ್ಲಿ ನಕಲಿ ವೈದ್ಯರ ಕ್ಲಿನಿಕ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡದೆ ಹೋದಲ್ಲಿ ಇನ್ನೆಷ್ಟು ಜೀವಗಳು ಬಲಿಯಾಗಬಹುದು ಎಂದು ಅವರ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.